ಡೇರಿಂಗ್ ಸ್ಟಾರ್ ಎಸ್ ಜಯಪ್ರಕಾಶ್ ನಾಯಕರಾಗಿ ನಟಿಸಿರುವಂತ ಬಹು ನಿರೀಕ್ಷಿತ ಚಿತ್ರ ಭಗೀರಥ ರಾಜ್ಯದಾದ್ಯಂತ ಯಶಸ್ವಿಯಾಗಿ ಪ್ರದರ್ಶನ ಕಾಣ್ತಾ ಇದೆ. ಫೆಬ್ರವರಿ 7ನೇ ತಾರೀಕು ತೆರೆ ಕಂಡಿದ್ದ ಭಗೀರಥ ಸಿನಿಮಾಗೆ ಪ್ರೇಕ್ಷಕರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಈ ಹಿನ್ನೆಲೆ ಇತ್ತೀಚೆಗೆ ಇಡೀ ಚಿತ್ರತಂಡ ಸಾಂಸ್ಕೃತಿಕ ನಗರಿ ಮೈಸೂರಿನ ಪ್ರಭಾ ಸಿನಿಮಾ ಮಂದಿರ ಹಾಗೂ ಡಿಆರ್ಸಿ ಚಿತ್ರಮಂದಿರಕ್ಕೆ ಭೇಟಿ ನೀಡಿತು. ಈ ವೇಳೆ ಡಿಆರ್ಸಿ ಚಿತ್ರಮಂದಿರದಲ್ಲಿ ಭಗೀರಥ ಚಿತ್ರವನ್ನ ವೀಕ್ಷಿಸಿದ ಮಾಜಿ ಶಾಸಕ ಎಲ್.ಎನ್. ನಾಗೇಂದ್ರ ಮೆಚ್ಚುಗೆಯ ಮಾತುಗಳನ್ನಾಡಿದರು. ಚಿತ್ರ ಅದ್ದೂರಿಯಾಗಿ ಮೂಡಿಬಂದಿದೆ. ಜಯಪ್ರಕಾಶ್ ರವರ ಅಭಿನಯ ಬಹಳ ಮೆಚ್ಚುವಂಥದ್ದು. ಭಗೀರಥ ಸಿನಿಮಾ ಸಮಾಜಕ್ಕೆ ಒಳ್ಳೆಯ ಸಂದೇಶ ಕೊಡುವ ಚಿತ್ರವಾಗಿದೆ ಅಂತ ಮೆಚ್ಚುಗೆಯ ಮಾತುಗಳನ್ನಾಡಿದರು. ಇದೇ ವೇಳೆ ಮಾತನಾಡಿದ ನಾಯಕ ನಟ ಎಸ್ ಜಯಪ್ರಕಾಶ್, ಕನ್ನಡ ಸಿನಿಮಾವನ್ನ ಪ್ರೇಕ್ಷಕರು ಥಿಯೇಟರ್ಗೆ ಬಂದು ನೋಡಬೇಕು. ಇದು ನನ್ನ 2ನೇ ಸಿನಿಮಾದಲ್ಲಿ ಉತ್ತಮವಾದ ಸಂದೇಶ ಇದ್ದು ರಾಜ್ಯದಾದ್ಯಂತ ಉತ್ತಮ ರೆಸ್ಪಾನ್ಸ್ ಸಿಕ್ಕಿದೆ. ಪ್ರೇಕ್ಷಕರು ಕನ್ನಡ ಸಿನಿಮಾಗಳನ್ನ ಥಿಯೇಟರ್ಗೆ ಬಂದು ನೋಡಿ ಪ್ರೋತ್ಸಾಹಿಸಬೇಕು ಅಂತ ಮನವಿ ಮಾಡಿಕೊಂಡ್ರು. ಇದೇ ವೇಳೆ ಚಿತ್ರದ ನಿರ್ಮಾಪಕರು, ನಿರ್ದೇಶಕರು, ನಟ ನಟಿಯರು ಕೂಡ ಭಗೀರಥ ಸಿನಿಮಾಗೆ ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿದ್ದು ಕುಟುಂಬ ಸಮೇತ ನೋಡುವ ಸಿನಿಮಾ ಅಂತ ಸಂತಸ ವ್ಯಕ್ತಪಡಿಸಿದ್ರು. ಇನ್ನು ಥಿಯೇಟರ್ಗೆ ನಟ ಜಯಪ್ರಕಾಶ್ ಹಾಗೂ ಚಿತ್ರತಂಡ ಭೇಟಿ ಕೊಟ್ಟ ವೇಳೆ ಥಿಯೇಟರ್ ಮುಂಭಾಗ ಪಟಾಕಿ ಸಿಡಿಸಿ ಹೂಮಳೆಗೈದು ಅಭಿಮಾನಿಗಳು ಸಂಭ್ರಮಿಸಿದ್ರು.